ಹಾಯ್ ವಿದ್ಯಾರ್ಥಿಗಳೇ, ಇವತ್ತು ಮುಖ್ಯವಾದಂತಹ ವಿಡಿಯೋ ಇದು. ನಾಳೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಬ್ಜೆಕ್ಟಿಂದ ಪರೀಕ್ಷೆ ನಡೀತಾ ಇದೆ. ಈ ಎಜುಕೇಷನ್ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಇದ್ದಾವೆ. ಯಾಕಂದರೆ ನಾಳೆ ಈ ಕ್ವಶನ್ಸ್ಗಳು 100% ಬರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೇಳ್ತಾ ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ಫಸ್ಟ್ ಒನ್ ನೋಡಿ, ಈ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಇದು. ನಿರ್ನಾಳ ಗ್ರಂಥಿಗಳು ನಾಯಕ ಗ್ರಂಥಿ, ಪಿಟ್ಯೂಟರಿ ಅಂತ ಹೇಳ್ತೀವಿ. ಥೈರಾಯ್ಡ್, ಥೈರಾಕ್ಸಿನ್, ಅಡ್ರಿನಲಿನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಪಿತಾಮಹರು ಯಾರಪ್ಪ ಅಂದರೆ ಬುದ್ಧಿಶಕ್ತಿ ಪರೀಕ್ಷಣಗಳು ಆಲ್ಫ್ರೆಡ್ ಬೀನೆ. ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಪಿತಾಮಹ ವಿಲಿಯಂ ಸ್ಟರ್ನ್. ಸಂವೇಗಾತ್ಮಕ ಬುದ್ಧಿಶಕ್ತಿ ಪಿತಾಮಹ ಪೀಟರ್ ಸಾಲೋವೈ, ಜಾನ್ ಮೇಯರ್. ಕಂಪ್ಯೂಟರ್ ಚಾರ್ಲ್ಸ್ ಬ್ಯಾಬೇಜ್. ಕ್ರಿಯಾ ಸಂಶೋಧನೆಯ ಒಂದು ಪಿತಾಮಹ ಕರ್ಟ್ ಲೆವಿನ್. ಸಂಖ್ಯಾಶಾಸ್ತ್ರದ ಪಿತಾಮಹ ರೊನಾಲ್ಡ್ ಫಿಶರ್. ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ PC ಮಹಲ್ ನೋಬಿಸ್. ಇದರಲ್ಲಿ 1 ಮಾರ್ಕ್ಸನ್ನು ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಕಲಿಕಾ ದೌರ್ಬಲ್ಯಗಳು. ಡಿಸ್ಲೆಕ್ಸಿಯಾ ಓದುವಂಥ ಡಿಸ್ಲೆಕ್ಸಿಯಾ ಕಲಿಕಾ ದೌರ್ಬಲ್ಯಗಳನ್ನು ನಾನು ಹೇಳ್ತಾ ಇರೋದು. ಡಿಸ್ಲೆಕ್ಸಿಯಾ ಅಂತ ಇದರ ಅರ್ಥವನ್ನು ಕೇಳ್ತಾರೆ, ಇದು ಓದುವಂಥ ಅರ್ಥ ಕೊಡುತ್ತೆ. ಡಿಸ್ಗ್ರಾಫಿಯಾದ ಅರ್ಥ ಕೇಳ್ತಾರೆ, ಬರವಣಿಗೆ ಅಂತ ಬರುತ್ತೆ. ಡಿಸ್ಕ್ಯಾಲ್ಕ್ಯುಲಿಯಾ ಇದರ ಒಂದು ಅರ್ಥ ಅಂಕಗಣಿತ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ದಿನಾಂಕಗಳು ನೋಡಿ, ವಿಶ್ವ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸ್ತೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ನಾವು ಆಚರಣೆ ಮಾಡ್ತೇವೆ. ವಿಧಿಗಳು 45ನೇ ವಿಧಿ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು 21A ಕಲಂದಿಂದ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ಬಂತು. ಈ ಶಿಕ್ಷಣ ಮೂಲಭೂತ ಹಕ್ಕು ಅಂತ ನಾವು ಹೇಳ್ತೀವಿ. ನೋಡಿ, 45ನೇ ವಿಧಿ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಜಾರಿಗೆ ಬಂದರೆ 21A ಶಿಕ್ಷಣ ಮೂಲಭೂತ ಹಕ್ಕು ಬರುತ್ತೆ. ನೆಕ್ಸ್ಟ್ ಶಬ್ದ ಉತ್ಪತ್ತಿ ನೋಡೋಣ. ಪರ್ಸ್ನಾಲಿಟಿ, ಮುಖವಾಡ ಅಂತ ಬರುತ್ತೆ. ಕಮ್ಯುನಿಕೇಷನ್, ಕಮ್ಯುನ್ಯೂಸ್, ಸಾಮಾನ್ಯೀಕರಣಿಸು ಬರುತ್ತೆ. ಬಹುಲಕ ಕಂಡುಹಿಡಿಯಿರಿ. ಇಲ್ಲಿ ಉದಾಹರಣೆಗೆ 2 4 3 5 2 6 2 8 4 3 5 6 2 = 2. ಸಂಕೇತಾಕ್ಷರಗಳು ಬರುತ್ತೆ ಇಲ್ಲಿ ನೋಡಿ. ಇಲ್ಲಿ ಫುಲ್ ಫಾರ್ಮ್ ಕೇಳ್ತಾರೆ ನಿಮಗೆ. NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಅರ್ಥ. ಇದು ಬಂದೇ ಬರ್ತದೆ. ಇದು ಒಂದರಲ್ಲಿ 1 ಮಾರ್ಕ್ಸ್ ಕಟ್ಟಿಟ್ಟ ಬತ್ತಿ. RTE ರೈಟ್ ಟು ಎಜುಕೇಷನ್ ಅಂತ ಬರುತ್ತೆ. NAAC ನ್ಯಾಷನಲ್ ಅಕ್ರೆಡಿಟೇಷನಲ್ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಅಂತ ಬರುತ್ತೆ. NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಬರುತ್ತೆ. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬರುತ್ತೆ. RAM ರ್ಯಾಂಡಮ್ ಎಸೆಸ್ ಮೆಮೊರಿ ಬರುತ್ತೆ. ROM ರೀಡ್ ಓನ್ಲಿ ಮೆಮೊರಿ. WW ವರ್ಲ್ಡ್ ವೈಡ್ ವೆಬ್ ಅಂತ ಬರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಇಲ್ಲಿ IQ ಕಂಡುಹಿಡಿಯಿರಿ. ದೈಹಿಕ ವಯಸ್ಸು 10, ಮಾನಸಿಕ ವಯಸ್ಸು 12, IQ ಎಷ್ಟು ಅಂತ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಒಂದು ಸೂತ್ರದ ಪ್ರಕಾರ ನಿಮಗೆ ಬಂದೇ ಬರುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ನೋಡೋಣ ಬನ್ನಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಈ ನಕ್ಷೆ ರೇಖಾಚಿತ್ರವಿರುವ ಪ್ರಶ್ನೆಗಳನ್ನು ಉತ್ತರಿಸಲು ಆದ್ಯತೆ ನೀವು ಕೊಡಬೇಕಾಗುತ್ತೆ. 3 ಪ್ರಶ್ನೆಗಳನ್ನು ಹಾರ್ಟ್ಸ್ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರಬಹುದು. ವ್ಯತ್ಯಾಸಗಳ ಆಧಾರದ ಮೇಲೆ 2 ಪ್ರಶ್ನೆಗಳಿದ್ದು ಒಂದನ್ನಾದರೂ ನೀವು ಕೇಳ್ಬೋದು. ನಿಮಗೆ ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವದ ನಡುವಿನ ವ್ಯತ್ಯಾಸಗಳು, ಈ 6 ಕ್ವಶನ್ಸಲ್ಲಿ 2 ಅಥವಾ 3 ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟು ಬರುತ್ತೆ. ಸಾಂಪ್ರದಾಯಿಕ ಶಿಕ್ಷಣ ಮಾರ್ಗ ಮತ್ತು ಸಂಯೋಜನೆ ಶಿಕ್ಷಣದ ಮಾರ್ಗ ನಡುವಿನ ವ್ಯತ್ಯಾಸಗಳೇನು, ಭಾವರೂಪಣದ ಪ್ರಕ್ರಿಯೆ ಅಂಶಗಳನ್ನು ಚಿತ್ರದೊಂದಿಗೆ ವಿವರಣೆ, ಡೇಮಿಂಗ್ ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪ್ರಕ್ರಿಯೆಯನ್ನು ಚಕ್ರದೊಂದಿಗೆ ವಿವರಣೆ, PDCA ಸಂವಹನ ಪ್ರಕ್ರಿಯೆ, ಧಾರಾಚಿತ್ರದ ವಿವರಣೆ, ದತ್ತಾಂಶಕ್ಕೆ ಕಂಬನಕ್ಷೆ ತಯಾರಿಸಿ, ಇವೆಲ್ಲವೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಡೋಣ. ನೋಡಿ, 10 ಮಾರ್ಕ್ಸ್ ಘಟಕ 2, 3, 10ರಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಕೊಡಲಾಗ್ತದೆ, ನೆನ್ಪಿಟ್ಕೊಳ್ರಿ. ಕೇವಲ 3 ಪ್ರಶ್ನೆಗಳು ಮಾತ್ರ ಇರ್ತವೆ. 10 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಪೀಠಿಕೆ ಬೆಳವಣಿಗೆ ಉಪಸಂಹಾರದ ಹಂತಗಳ ಮೂಲಕ ವಿವರಣೆ ಮಾಡ್ತದೆ. ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸಿ 10 ಅಂಶಗಳ ಸರಳ ವಿವರಣೆ ಬರುತ್ತೆ. ಬುದ್ಧಿಶಕ್ತಿ ಪರೀಕ್ಷಣಗಳನ್ನು ಸೂಕ್ತ ಉದಾಹರಣೆಗಳ ಮೂಲಕ ವಿವರಣೆ ಮಾಡ್ಬೋದು. ಸೃಜನಶೀಲತೆ, ವ್ಯಕ್ತಿಯ ಲಕ್ಷಣಗಳು, 10 ಅಂಶಗಳು ಮತ್ತು ಪ್ರಭಾವ ಬೀರುವ ಅಂಶಗಳು. ವ್ಯಕ್ತಿತ್ವದ ವಿವಿಧ ಆಯಾಮಗಳ ವಿವರಣೆ, ಅಸಮಾಯೋಜನೆಯ ಕಾರಣಗಳು, ಪರಿಹಾರ ಕ್ರಮಗಳ ಬಗ್ಗೆ ವಿವರಣೆ, ದತ್ತಾಂಶಗಳಿಗೆ ಸರಾಸರಿ ಮಧ್ಯಾಂಕ, ಬಹುಲಕ ಕಂಡುಹಿಡಿಯಿರುವ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈ ಪ್ರಶ್ನೆಗಳಲ್ಲಿ ಮಿನಿಮಮ್ 50 ಪ್ರಶ್ನೆಗಳು 50 ಮಾರ್ಕ್ಸಿಗೆ ಪ್ರಶ್ನೆಗಳಲ್ಲಿ ರಿಪೀಟ್ ಆಗ್ತವೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ವಿರಾಮ ಕೊಡ್ತಾ ಇದ್ದೇನೆ. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.